ಹಾಯ್, OBC ವಿದ್ಯಾರ್ಥಿಗಳಿಗೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಏನಿದೆ ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ 3 ರೀತಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಒಂದು ಹಾಸ್ಟೆಲ್ ಫೆಸಿಲಿಟಿ, ನಂತರ ಮತ್ತೊಂದು ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಅಂತ, ಮತ್ತೊಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ. ಓಕೆ, ಈಗ ಏನು ಹಾಸ್ಟೆಲ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಮೇ ಬಿ ನಾಳೆ ಅನ್ಕೋತೀನಿ, ಆಗಸ್ಟ್ 14. ಅದಕ್ಕಿಂತ ಮೊದಲೇ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಕೂಡ ಮಾಡಿದಿರಾ ಅಂದ್ಕೊಂಡಿದ್ದೀನಿ. ಈಗ ಮತ್ತೆರಡು ಸ್ಕಾಲರ್ಶಿಪ್ ಇದ್ದಾವೆ, ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಹಾಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲಾಗಿ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಅಂದ್ರೆ ಏನೋ ನಿಮ್ಗೆ ತಿಳಿಸೋದಾದ್ರೆ, ಈಗ ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ರು ಬಟ್ ಹಾಸ್ಟೆಲ್ ಅಲ್ಲಿ ಅವರಿಗೆ ಸೀಟ್ ಸಿಗ್ಲಿಲ್ಲ, ಹಾಸ್ಟೆಲ್ ಸಿಗ್ಲಿಲ್ಲ ಅವರಿಗೆ, ಅಂತಹ ವಿದ್ಯಾರ್ಥಿಗಳು ಈ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಇದರ ಅಡಿಯಲ್ಲಿ ಪ್ರತಿ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಒಂದು 15,000ರಿಂದ 20,000ದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆನಾ. ನಂತರ ಮತ್ತೊಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ. ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ನೀವೀಗ ಕಾಲೇಜ್ಗೆ ಫೀಸ್ ಕಟ್ಟಿರ್ತೀರಾ, ಆ ಫೀಸಲ್ಲಿ ಒಂದು 30 to 40% ನೀವೆಷ್ಟು ಫೀಸ್ ಕಟ್ಟಿದಿರೋ ಅದರ 30ರಿಂದ 40% ಫೀಸ್ ಏನಿರುತ್ತೆ ಅದು ನಿಮಗೆ ಸ್ಕಾಲರ್ಶಿಪ್ ಆಗಿ ನಿಮಗೆ ತಲುಪಿಸ್ತಾರೆ. ಇದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ. ಸೊ ಈ ಎರಡು ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 30 ಆಗಿರುತ್ತೆ. ನಂತರ ಅಪ್ಲಿಕೇಶನ್ ಎಲ್ಲ ಹಾಕೋದು ಇದನ್ನ ನಿಮಗೆ ತಿಳಿಸೋದಾದ್ರೆ, ಈಗ ssp.postmetric.karnataka.gov.in ಈ ಒಂದು ವೆಬ್ಸೈಟ್ ಇರೋದನ್ನ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಂತರ ಡಿಗ್ರಿ, ಅದರ ನಂತರ PUC ವಿದ್ಯಾರ್ಥಿಗಳು ಹಾಗೆ PG ಕೋರ್ಸ್ ಅನ್ನ ಮಾಡ್ತಿರೋ ವಿದ್ಯಾರ್ಥಿಗಳು ಈಗ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿ ಇತರ ಪೋಸ್ಟ್ ಮೆಟ್ರಿಕ್ ಕೋರ್ಸ್ ಅನ್ನ ಮಾಡ್ತಿರೋ ವಿದ್ಯಾರ್ಥಿಗಳು ಕೂಡ ಈಗ ಹಿಂದಿನ ವರ್ಷ ಅಪ್ಲಿಕೇಶನ್ ಹಾಕಿದ್ರಿ, ಈ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು ಅಂತಂದ್ರೆ ರಿನ್ಯೂವಲ್ ಈಗ ಮಾಡ್ಕೊಳ್ಬಹುದು. ನಂತರ ಇನ್ನು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರಾಸೆಸ್ ನಡೀತಾ ಇದೆ. ಸೊ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ವರ್ಷ ಎಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಈ ತರ ಕೋರ್ಸಸ್ ನರ್ಸಿಂಗ್ ಆಗಿರ್ಬೋದು, ಈ ರೀತಿ ಕೋರ್ಸ್ಗೆ ಈ ವರ್ಷ ಜಾಯ್ನ್ ಆಗ್ತಿರೋ ವಿದ್ಯಾರ್ಥಿಗಳಿಗೆ ಮತ್ತು ಕೂಡ ಟೈಮ್ ಅನ್ನ ಕೊಡ್ತಾರೆ, ನೀವು ಆವಾಗ ಅಪ್ಲಿಕೇಶನ್ ಹಾಕಬಹುದು. ಸೊ ಇದಿಷ್ಟು ವಿಷಯ ಆಗಿತ್ತು. ನಂತರ ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಕೂಡ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.